ಓಕೆ, ನಾವು ಗಾಂಧಿಯ ಕೆಲವೊಂದು ಹೋರಾಟದ ವಿಧಗಳ ಬಗ್ಗೆ ಎಲ್ಲ ನೋಡಿ ಆಗಿದೆ. ಸೊ ಅಸಹಕಾರ ಚಳವಳಿ ಇರ್ಬೋದು, ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಗಾಂಧಿಯ ಪಾರ್ಟಿಸಿಪೇಷನ್ ಇರ್ಬೋದು, ಸವಿನಯ ಕಾನೂನು ಭಂಗ ಚಳವಳಿ ಅಥವಾ ಉಪ್ಪಿನ ಸತ್ಯಾಗ್ರಹಗಳಲ್ಲಿ ಸೊ ಯಾವ ರೀತಿಯಲ್ಲಿ ಗಾಂಧೀಜಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಆಗಿದೆ. ಸೊ ಅದಾದ್ಮೇಲೆ ಸೊ ಈ ರೀತಿಯ ನ್ಯಾಷನಲ್ ಕಾಂಗ್ರೆಸ್ನ ಹೋರಾಟದಿಂದ ಪ್ರೇರೇಪಿತರಾಗಿ ಅಥವಾ ಮಾರ್ಕ್ಸ್ವಾದದಿಂದ ಪ್ರೇರೇಪಿತರಾಗಿ ಕೆಲವೊಂದು ರೈತರ ಹೋರಾಟಗಳನ್ನ ಮಾಡಿದ್ದಾರೆ. ಸೊ ಆ ರೈತರ ಹೋರಾಟಗಳನ್ನ ನಾವು ನೋಡಿ ಆಗಿದೆ. ಸೊ ಅದರಲ್ಲಿ ಚಂಪಾರಣ್ಯ, ಕೇಡ, ನೀಲಿ ಬೆಳೆಗಾರರ ಹೋರಾಟವನ್ನ ನೋಡಿದ್ದೇವೆ. ಸೊ ಅದಕ್ಕೆ ಸಂಬಂಧಿಸಿ ಅನೇಕ ರೈತರ ಹೋರಾಟಗಳನ್ನು ಸಹ ನಾನು ಹೇಳಿದ್ದೇನೆ. ತೆಲಂಗಾಣದ ರೈತ ಹೋರಾಟ, ಬಂಗಾಳದ ರೈತ ಹೋರಾಟ, ಮಹಾರಾಷ್ಟ್ರದ ರೈತ ಹೋರಾಟ. ಒಂದು ಕ್ವಶನ್ ಕೇಳುವ, ಮಹಾರಾಷ್ಟ್ರದಲ್ಲಿ ರೈತರು ಯಾವ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಹೋರಾಟವನ್ನ ನಡೆಸಿದ್ರು? ಸರಿ, ವೇಜಸ್ ಕಡಿಮೆ ಇತ್ತು ಅಂತ ಹೇಳಿ ಕಡಿಮೆ ಕೂಲಿಗೆ ಸಂಬಂಧಿಸಿ ಹೋರಾಟವನ್ನ ಮಾಡಿದ್ರು ಅಂತ ಹೇಳಿ. ಸೊ ಈ ರೀತಿಯಲ್ಲಿ ರೈತ ಹೋರಾಟವನ್ನ ನೋಡಿದ್ದೇವೆ. ಅದಾದ್ಮೇಲೆ ಲೇಬರ್ ಅಂದ್ರೆ ಕಾರ್ಮಿಕರಿಗೆ ಸಂಬಂಧಿಸಿದಂತಹ ಹೋರಾಟವನ್ನು ಸಹ ನೋಡಿದ್ದೇವೆ. ಮೊಟ್ಟ ಮೊದಲ ಬಾರಿಗೆ ಒಂದು ಕಾರ್ಮಿಕರಿಗೆ ಸಂಬಂಧಿಸಿದಂತಹ ಹೋರಾಟ ಎಲ್ಲಿ ಪ್ರಾರಂಭ ಆಯಿತು? ಕಲ್ಕತ್ತಾದಲ್ಲಿ. ಓಕೆ, ವೆರಿ ಗುಡ್. ಯಾವಾಗ? 1827ರಲ್ಲಿ ಆರಂಭ ಆಯ್ತು ಅಂತ ಹೇಳಿ ಸಹ ನೋಡಿದ್ದೇವೆ. ನೆಕ್ಸ್ಟ್ ಲೇಬರ್ ಯೂನಿಯನ್ ಸ್ಥಾಪನೆ ಆಯ್ತು. ಲೇಬರ್ ಯೂನಿಯನ್ ಎಲ್ಲಿ ಸ್ಥಾಪನೆ ಆಯ್ತು? ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಅನ್ನುವಂಥದ್ದು ಸ್ಥಾಪನೆ ಆಯ್ತು ಅಂತ ಸಹ ನೋಡಿ ಆಗಿದೆ. ಸರಿ, ಇದಿಷ್ಟು ಕಾರ್ಮಿಕರ ಹೋರಾಟದ ಬಗ್ಗೆ ನಾವು ನೋಡಿರುವಂತಹ ವಿಚಾರ, ರೈತರ ಹೋರಾಟ ಮತ್ತು ಕಾರ್ಮಿಕರ ಹೋರಾಟದ ಬಗ್ಗೆ. ಸೊ ನಾವು ನೆಕ್ಸ್ಟ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಬುಡಕಟ್ಟು ಜನರು ಸಹ ಇದೇ ರೀತಿಯಲ್ಲಿ ಹೋರಾಟವನ್ನ ನಡೆಸಿದ್ದಾರೆ. ಸೊ ಅದರ ವಿಚಾರಗಳನ್ನ ಸಹ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ಲಿಕ್ಕೆ ಇರುವಂತದ್ದು. ಕಾರ್ಮಿಕರ ಬಂಡಾಯವನ್ನ ನೋಡಿದ್ದೇವೆ ನಾವು. ನೆಕ್ಸ್ಟ್ ಬರುವಂತದ್ದು ಬುಡಕಟ್ಟು ಬಂಡಾಯಗಳು. ಸೊ ಬುಡಕಟ್ಟು ಜನಾಂಗದವರು ಸಹ ಇದೇ ರೀತಿಯಲ್ಲಿ ಹೋರಾಟಗಳನ್ನ ಓಕೆ, ಬುಡಕಟ್ಟು ಇದು ಹೋರಾಟ ಜನಾಂಗದವರು ಸಹ ಇದೇ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅಂದ್ರೆ ಅವರಿಗೆ ಸಹ ಬ್ರಿಟಿಷರ ಆಡಳಿತದಿಂದ ಕೆಲವೊಂದು ತೊಂದರೆಗಳಾಗಿದೆ. ಅವರ ಜೀವನದಲ್ಲಿ ಕೆಲವೊಂದು ಏರುಪೇರುಗಳಾಯಿತು, ಆಯ್ತಾ. ಅವರು ನಿರ್ಗತಿಕರಾದ್ರು. ಸೊ ಅಂತಹ ಸಂದರ್ಭದಲ್ಲಿ ಎಲ್ಲಿ ಯಾವ ಒಂದು ಹೋರಾಟ ಬಹಳ ಪ್ರಬಲವಾಗಿತ್ತು ಅಂತ. ಸೊ ಈ ರೀತಿಯ ಬುಡಕಟ್ಟು ಜನಾಂಗದ ಹೋರಾಟದಲ್ಲಿ ಕರ್ನಾಟಕದಲ್ಲಿ ಸಹ ಒಂದು ಹೋರಾಟ ಆಗ್ತದೆ, ಹಲಗಲಿ ಬೇಡರು ಅಂತೇಳಿ. ಸೊ ಈ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮಗೆ ಹಲಗಲಿ ಬೇಡರ ಬಗ್ಗೆ ಡೀಟೇಲ್ ಆಗಿ ಏನು ಕೊಡ್ಲಿಲ್ಲ, ಜಸ್ಟ್ ಹಲಗಲಿ ಬೇಡರ ಹೋರಾಟ ಅಂತ ಹೇಳಿ ಅಷ್ಟೇ ಕೊಟ್ಟಿದ್ದಾರೆ. ಸೊ ಅದನ್ನ ಡೀಟೇಲ್ ಆಗಿ ಏನು ಸಹ ಕೊಡ್ಲಿಕ್ಕೆ ಹೋಗ್ಲಿಲ್ಲ, ಆಯ್ತಾ. ಅದರಿಂದ ನೀವು ಅಷ್ಟೇ ತಿಳ್ಕೊಂಡ್ರು ಸಾಕು, ಏನ್ ತೊಂದ್ರೆ ಇಲ್ಲ. ಸೊ ಹೇಗೆ ಅಂತ ಹೇಳಿ ನೋಡುವ, ಯಾವುದಕ್ಕೋಸ್ಕರ ಅವರು ಹೋರಾಟವನ್ನ ಮಾಡಿದ್ರು. ಸೊ ಅವರು ಬುಡಕಟ್ಟು ಜನಾಂಗದವರು ಸಹ ಹೋರಾಟಕ್ಕೆ ಇಡ್ಲಿಕ್ಕೆ ಯಾವುದು ಕಾರಣ ಆಯ್ತು ಅಂತ ಹೇಳಿದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದಂತಹ ಕಂದಾಯ ನೀತಿ ಮತ್ತು ಅರಣ್ಯ ನೀತಿ, ಆಯ್ತಾ. ಬ್ರಿಟಿಷ್ ಕಾರಣ ಬುಡಕಟ್ಟು ಬಂಡಾಯದವರು ಹೋರಾಟಕ್ಕೆ ಅಥವಾ ದಂಗೆಗೆ ಏಳಲು ಕಾರಣ, ಬುಡಕಟ್ಟು ಬಂಡಾಯ ಅಥವಾ ಬುಡಕಟ್ಟು ಜನಾಂಗದವರು ಹೋರಾಟಕ್ಕೆ ಅಥವಾ ಬ್ರಿಟಿಷರ ವಿರುದ್ಧ ದಂಗೆ ಏಳ್ಲಿಕ್ಕೆ ಕಾರಣವಾದಂತಹ ಮುಖ್ಯ ಅಂಶ ಅಂತ ಹೇಳಿದ್ರೆ, ಫಸ್ಟ್ ಒನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಂದಾಯ ನೀತಿ, ರೆವೆನ್ಯೂ ಪಾಲಿಸಿ ಅವ್ರು ಏನ್ ತಂದಿದ್ರು. ಸೊ ಆ ಒಂದು ಕಂದಾಯ ನೀತಿಯಿಂದ ಬುಡಕಟ್ಟು ಜನಾಂಗದವರು ನಿರ್ಗತಿಕರಾಗಿಯೇ ಹೋಗಿ ಬಿಡ್ತಾರೆ, ಆಯ್ತಾ. ಅದು ಮೇನ್ ಆದಂತಹ ರೀಸನ್ ಆಗಿರ್ತದೆ, ಆಯ್ತಾ. ಇನ್ನೊಂದು ರೀಸನ್ ಅಥವಾ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ಅರಣ್ಯ ನೀತಿ. ಬ್ರಿಟಿಷ್ ಗವರ್ಮೆಂಟ್ ಅನ್ನಂತಹ ಅರಣ್ಯ ನೀತಿ ಬುಡಕಟ್ಟು ಜನಾಂಗದವರ ಜೀವನಕ್ಕೆ ತುಂಬಾ ಮುಳ್ಳಾಗಿ ಬಿಡ್ತದೆ. ಸೊ ಅದು ಸಹ ಅದು ಕಾರಣ ಆಗಿ ಬಿಡುತ್ತದೆ. ಸೊ ಅದರಲ್ಲಿ ತುಂಬಾ ಉಂಟು, ನಾವೀಗ ಒಂದೊಂದನ್ನೇ ನೋಡ್ತಾ ಹೋಗುವ. ಅಂದ್ರೆ ಒಂದನ್ನು ಮಾತ್ರ ನಿಮಗೆ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿರುವಂತದ್ದು, ಆಯ್ತಾ. ಆದ್ರಿಂದ ಅದನ್ನು ಮೇನ್ ಆದ ಒಂದನ್ನ ಫಸ್ಟ್ ಬರೆಯುವ. ಬುಡಕಟ್ಟು ಬಂಡಾಯದಲ್ಲಿ ಮೇನ್ ಆದಂತಹ ಒಂದು ಹೋರಾಟವನ್ನು ನಿಮಗೆ ಕೊಟ್ಟಿದ್ದಾರೆ, ಅದನ್ನ ಒಂದನ್ನು ಇವಾಗ ಫಸ್ಟ್ಗೆ ಬರೆದು ಬಿಡುವ. ಉಳಿದಂತೆ ನೆಕ್ಸ್ಟ್ ಯಾವ್ದೆಲ್ಲ ಹೋರಾಟ ಇತ್ತು ಅಂತ ಹೇಳಿ ನೆಕ್ಸ್ಟ್ ನೋಡುವ. ಇಲ್ಲಾದ್ರೆ ಎಲ್ಲವನ್ನು ಬರೀರಿ ಇವಾಗ, ಮತ್ತೆ ಒಂದನ್ನು ಡೀಟೇಲ್ ಆಗಿ ನೋಡುವ ನಾವು. ಬುಡಕಟ್ಟು ಜನಾಂಗದವರು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿ ನಿಮ್ಗೆ ಐಡಿಯಾಸ್ ಇರ್ಬೋದು, ಆಯ್ತಾ.
ಸೊ ಅದರಲ್ಲಿ ಯಾವೆಲ್ಲ ದಂಗೆಗಳು ಅಂತ ಹೇಳಿ ಬರೀರಿ. ಫಸ್ಟ್ ಒಂದು ಸಂತಾಲರ ದಂಗೆ. ಸಂತಾಲರ ದಂಗೆ. ಸಂತಾಲರ ದಂಗೆ ಇಲ್ಲಿ ಕಾಣುದಿಲ್ಲ ಅಂತ. ಸಂತಾಲರ ದಂಗೆ. ಒಂದು ನಿಮಿಷ, ಎಲ್ಲ ಕಾಣ್ತಾ ಇಲ್ಲ ಅದು. ಆಯ್ತಾ? ಸಂತಾಲರ ದಂಗೆ ಆದ ನಂತರ ಕೋಲಾರ ದಂಗೆ. ಕೋಲಾರ ದಂಗೆ. ಕೋಳ ಅಲ್ಲ, ಕೋಲ. ಕೋಲಾರ ದಂಗೆ. ನೆಕ್ಸ್ಟ್ ಮುಂಡಾ ಚಳವಳಿ. ಮುಂಡಾ ಚಳವಳಿ ಇದರ ಬಗ್ಗೆ ಏನು ಡೀಟೇಲ್ ಕೊಡ್ಲಿಲ್ಲ, ಜಸ್ಟ್ ಸಂತಾಲರ ದಂಗೆ ಮಾತ್ರ ನಿಮ್ಗೆ ಎಕ್ಸ್ಪ್ಲನೇಷನ್ ಇರುವಂತದ್ದು. ಕೋಲಾರ ದಂಗೆ ಮತ್ತೆ ಮುಂಡರ ಚಳವಳಿಯ ಬಗ್ಗೆ ಯಾವುದೇ ಎಕ್ಸ್ಪ್ಲನೇಷನ್ ಇಲ್ಲ. ಆಯ್ತಾ? ನೆಕ್ಸ್ಟ್ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಬರಿಬೇಕಾದ್ದು ನೀವು, ಕರ್ನಾಟಕದಲ್ಲಿ ಹಲಗಲಿಯ ಬೇಡರ ಬಂಡಾಯ. ಹಲಗಲಿಯ ಬೇಡರ ಬಂಡಾಯ. ಕರ್ನಾಟಕದಲ್ಲಿ ಹಲಗಲಿಯ ಬೇಡರ ಬಂಡಾಯ ಉಂಟು, ನೋಡಿಕೊಂಡು ಕರೆಕ್ಟ್ ಬರೀರಿ, ಕಾಣ್ಬೋದು ಮೇ ಬಿ. ಆಯ್ತಾ? ಸಂತಾಲರ ದಂಗೆ, ಮುಂಡಾ ಚಳವಳಿ, ಕೋಲಾರ ದಂಗೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಹಲಗಲಿಯ ಬೇಡರ ಬಂಡಾಯ. ಸೊ ಅದು ಹಲಗಲಿಯ ಬೇಡರ ಬಂಡಾಯ ತುಂಬಾ ಫೇಮಸ್ ಆದಂತಹ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಈ ಬೇಡರ ದಂಗೆ ಒಂದು ಹೋರಾಟ. ಆಯ್ತಾ? ಸೊ ಅದು ಅರಣ್ಯ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅರಣ್ಯ ನೀತಿಗೆ ಸಂಬಂಧಿಸಿರುವಂತದ್ದು. ಸೊ ಅದು ಕೊಡ್ಲಿಲ್ಲ, ಆದ್ರಿಂದ ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಅನ್ನೆಸೆಸರಿ ಥಿಂಗ್ಸ್ ಬೇಡ ಅಂತ ಹೇಳಿ. ನಾವ್ ಇವಾಗ ನೋಡ್ಲಿಕ್ಕಿರುವಂತದ್ದು, ನೀವು ಅದರಲ್ಲಿ ಸೈಡ್ ಮೇನ್ ಆಗಿ ಹೆಡ್ಡಿಂಗ್ ಹಾಕಿ ಬರ್ಕೊಳ್ಳಿ. ಯಾವ್ದು ಅಂತ ಹೇಳಿದ್ರೆ ಸಂತಾಲರ ಬುಡಕಟ್ಟು ದಂಗೆ. ಸಂತಾಲರ ಬುಡಕಟ್ಟು ದಂಗೆ. ಸೊ ಸಂತಾಲರ ಬುಡಕಟ್ಟು ದಂಗೆ. ಸೊ ಇದು ಯಾವ ಪ್ಲೇಸ್ ಅಂತ ಹೇಳಿ ಬರ್ತದೆ ಅಂತ ಹೇಳಿ NTSC ಗೆ ಕೇಳ್ಬೋದು ಮಕ್ಳೇ, ಯಾವ ಪ್ಲೇಸ್ ಅಂತ ಹೇಳಿ. ಸಂತಾಲರ ಬುಡಕಟ್ಟು ದಂಗೆ ಯಾವ ಪ್ಲೇಸಿಗೆ ಸಂಬಂಧಿಸಿದ್ದು ಅಂತ ಹೇಳಿ. ಆಯ್ತಾ? ಅಕಸ್ಮಾತ್ ಸಂತಾಲರ ಬುಡಕಟ್ಟು ಹೋರಾಟವು ಯಾವ ಭಾರತದ ಯಾವ ಸ್ಥಳಕ್ಕೆ ಸಂಬಂಧಿಸಿದಂತೆ ನಾವು ಗುರುತಿಸಬಹುದು ಅಂತ ಹೇಳಿದ್ರೆ, ಈ ಒಂದು ಜನಾಂಗದವರು ಇದ್ದದ್ದು ಬಂಗಾಳಿ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ. ಅಲ್ಲೇ ಸಂತಾಲರ ದಂಗೆ ಅಂತ ಬರ್ದ್ರಲ್ಲ, ನೆಕ್ಸ್ಟ್ ಕೆಳಗೆ ಪಾಯಿಂಟ್ ಬರೀರಿ, ಅಷ್ಟೇ ಬರ್ದ್ರೆ ಸಾಕು. ಬಂಗಾಳಿ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶ. ಬಂಗಾಳ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶ. ಬಂಗಾಳ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶ. ಸೊ ಈ ಪ್ರದೇಶದಲ್ಲಿ ಒಂದು ಸಂತಾಲರು ಇದ್ದಂಥದ್ದು. ಆಯ್ತಾ? ಸೊ ಬಂಗಾಳ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶದಲ್ಲಿ ಇವರು ವಾಸವಾಗಿರ್ತಾರೆ. ಸೊ ಇವರು ಯಾವ ಒಂದು ಬ್ರಿಟಿಷ್ ನೀತಿಯಿಂದ ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ, ಅವ್ರು ಯಾವ ಲೆವೆಲ್ಗೆ ಹೋಗ್ತಾರೆ ಅಂತ ಹೇಳಿದ್ರೆ ನಿರ್ಗತಿಕರಾಗಿ ಬಿಡ್ತಾರೆ. ನಿರ್ಗತಿಕರ ಅಂದ್ರೆ ಗತಿ ಇಲ್ಲದೆ ಇರುವಂತದ್ದು ಅಂತ ಹೇಳಿ ಅದರ ಅರ್ಥ. ಅವರ ಜೀವನೋಪಾಯಕ್ಕೆ ಪ್ರಾಬ್ಲಮ್ ಆಗುವಂಥದ್ದು. ಸೊ ಏನು ಅಂತ ಹೇಳಿದ್ರೆ ಬ್ರಿಟಿಷರು ಜಾರಿಗೆ ತಂದಂತಹ ಕಾಯಂ ನೀತಿ, ಏನು ಕಾಯಂ ಜಮೀನ್ದಾರಿ ಪದ್ಧತಿ. ಆಯ್ತಾ? ಸೊ ಕ್ವಶನ್ ಹೇಗೆ ಬರ್ಬೋದು ಅಂದ್ರೆ, ಸಂತಾಲರು ಬ್ರಿಟಿಷರ ಯಾವ ಪದ್ಧತಿ ಅಥವಾ ಯಾವ ಕಾಯ್ದೆಯಿಂದಾಗಿ ನಿರ್ಗತಿಕರಾದರು ಅಂತ ಹೇಳಿ ಕ್ವಶನ್ ಬರ್ಬೋದು. ಕ್ವಶನ್ ಹಾಗೆ ಬರ್ಕೊಳ್ಳಿ ನೀವು ಬೇಕಿದ್ರೆ. ಸಂತಾಲರು ಬ್ರಿಟಿಷರು ಜಾರಿಗೆ ತಂದ, ಸಂತಾಲರು ಬ್ರಿಟಿಷರು ಜಾರಿಗೆ ತಂದ ಯಾವ ಪದ್ಧತಿಯಿಂದಾಗಿ ನಿರ್ಗತಿಕರಾದರು. ಯಾವ ಪದ್ಧತಿಯಿಂದಾಗಿ ನಿರ್ಗತಿಕರಾದರು.
ಯಾವ ಪದ್ಧತಿಯಿಂದಾಗಿ ನಿರ್ಗತಿಕರಾದರು? ಆಯ್ತಾ? ಆನ್ಸರ್ ಕಾಯಂ ಜಮೀನ್ದಾರಿ ಪದ್ಧತಿ. ಆನ್ಸರ್ ಕಾಯಂ ಜಮೀನ್ದಾರಿ ಪದ್ಧತಿ. ಸೊ ಏನಾಯ್ತು ಅಂತ ಹೇಳಿದ್ರೆ, ಈ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರರಿಗೆ ಸ್ವಲ್ಪ ರೈಟ್ಸ್ ಕೊಟ್ಟು ಬಿಡ್ತಾರೆ. ಯಾರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಜಮೀನ್ದಾರರಿಗೆ ನಾವು ನೋಡಿದ್ದೇವೆ ಕಾಯಂ ಜಮೀನ್ದಾರಿ ಪದ್ಧತಿ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತುಂಟು, ಹೌದಾ? ಸೊ ಈ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಜಮೀನ್ದಾರರಿಗೆ ಸ್ವಲ್ಪ ಹೆಚ್ಚಿನ ರೈಟ್ಸ್ ಕೊಟ್ಟು ಬಿಡ್ತಾರೆ ಬ್ರಿಟಿಷ್ ಗವರ್ಮೆಂಟ್, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅವ್ರು ಮೀಡಿಯೇಟರ್ ಆಗಿರ್ತಾರೆ. ಅಂದ್ರೆ ಜಮೀನ್ದಾರರು ರೈತರಿಂದ ಏನು ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ದದ್ದು. ನೆಕ್ಸ್ಟ್ ಜಮೀನ್ದಾರರು ಬ್ರಿಟಿಷರಿಗೆ ಪೇ ಮಾಡುವಂಥದ್ದು. ಸೊ ಆ ರೀತಿಯಲ್ಲಿ ಇತ್ತು. ಆಗ ಜಮೀನ್ದಾರರು ಏನ್ ಮಾಡ್ತಿದ್ರೆ, ಬ್ರಿಟಿಷ್ ಗವರ್ಮೆಂಟ್ ಈಗ ಫಾರ್ ಎಕ್ಸಾಂಪಲ್ ಬ್ರಿಟಿಷ್ ಗವರ್ಮೆಂಟ್ 100 ರೂಪೀಸ್ ಪೇ ಮಾಡ್ಬೇಕು ಅಂತ ಹೇಳಿ ವಿಧಿಸಿದ್ರೆ, ಸೊ ಜಮೀನ್ದಾರರು ಏನ್ ಮಾಡ್ತಿದ್ರು, ಅವರಿಗೆ ಲಾಭವನ್ನ ಇಟ್ಟುಕೊಂಡು ರೈತರ ಕೈಯಿಂದ ವಸೂಲಿ ಮಾಡ್ತಿದ್ರು ಸ್ವಲ್ಪ ಹೆಚ್ಚು ಹಣವನ್ನು. ಆಯ್ತಾ? ಸೊ ಹೆಚ್ಚು ಹಣವನ್ನು ವಸೂಲಿ ಮಾಡ್ತಿದ್ರು. ಅಲ್ಲಿ ಅವರಿಗೆ ಏನಾಯ್ತು ಅಂತ ಹೇಳಿದ್ರೆ, ರೈತರಿಗೆ ಅವರ ಬೆಳೆಗೆ ಏನು ಎಷ್ಟು ಬೆಳೆ ಇತ್ತು ಅದಕ್ಕಿಂತ ಹೆಚ್ಚಿನ ಅಮೌಂಟ್ ಅನ್ನ ಕಂದಾಯವಾಗಿ ಕಟ್ಟಬೇಕಾಗಿ ಬರ್ತದೆ. ಸೊ ಅಂತಹ ಸಂದರ್ಭದಲ್ಲಿ ಆ ರೈತರು ಏನಾಗ್ತಾರೆ, ಏನು ನಿರ್ಗತಿಕರಾಗಿ ಬಿಡ್ತಾರೆ. ಅಂದ್ರೆ ಅಲ್ಲಿ ಕಟ್ಲಿಕ್ಕೆ ಅವ್ರ ಹತ್ರ ಹಣ ಇಲ್ಲ, ಆಗ ಅವರವರ ಜಮೀನನ್ನ ಕಳ್ಕೊಂಡ್ ಬಿಡ್ಬೇಕಾಗಿ ಬರ್ತದೆ. ಸೊ ಅದ್ರಲ್ಲಿ ಅವರು ಏನು ಈ ಸಂತಾಲರು ಅದೇ ರೀತಿಯಲ್ಲಿ ಅದು ತಾವು ಕಷ್ಟಪಟ್ಟು ದುಡ್ದಂತಹ ಭೂಮಿಯನ್ನು ಈ ಕಾಯಂ ಜಮೀನ್ದಾರಿ ಪದ್ಧತಿಯಿಂದಾಗಿ ಕಳ್ಕೊಳ್ತಾರೆ. ಅವರ ಜಮೀನೆಲ್ಲವೂ ಯಾರ ಪಾಲಾಗಿ ಬಿಡ್ತದೆ ಅಂತ ಹೇಳಿದ್ರೆ, ಜಮೀನ್ದಾರರ ಪಾಲಾಗಿ ಬಿಡ್ತದೆ. ಸೊ ಯಾರು ಮುಖ್ಯವಾಗಿ ಕಾರಣ ಆಗ್ತಾರೆ ಅಂತ ಹೇಳಿದ್ರೆ, ಬಂಗಾಳಿ ಜಮೀನ್ದಾರರು. ಬಂಗಾಳದಲ್ಲಿ ಏನು ಕಂದಾಯವನ್ನು ವಸೂಲಿ ಮಾಡ್ತಿದ್ದಂತಹ ಬಂಗಾಳದ ಜಮೀನ್ದಾರರು ಇದಕ್ಕೆ ಕಾರಣ ಆಗ್ತಾರೆ. ನೆಕ್ಸ್ಟ್ ಲೇವಾದೇವಿಗಾರರು, ಅಂದ್ರೆ ಲೋನ್ ಕೊಡುವವರು, ನಾವೇನ್ ಇವಾಗ ಫೈನಾನ್ಸ್ ನವರು ಅಂತ ಹೇಳ್ತಾರಲ್ಲ, ಬಡ್ಡಿಗೆ ಹಣ ಕೊಡುವವರು. ಸೊ ಅವರನ್ನ ಲೇವಾದೇವಿಗಾರರು ಅಂತ ಹೇಳ್ತಾರೆ. ಅಂದ್ರೆ ಕಂದಾಯ ಕಟ್ಲಿಕ್ಕೆ ಹಣ ಇಲ್ಲದಾಗ ಇವರು ಸಾಲ ತಗೊಳ್ತಾ ಇದ್ರು. ಸಾಲ ಕಟ್ಲಿಕ್ಕೆ ಆಗದಂತ ಸಂದರ್ಭದಲ್ಲಿ ಇದೇ ಲೇವಾದೇವಿಗಾರರು ರೈತರ ಭೂಮಿಯನ್ನ ಕಬಳಿಸಿಕೊಳ್ತಾ ಇದ್ರು. ಸೊ ಈ ರೀತಿಯಲ್ಲಿ ಈ ಒಂದು ರೈತರು ತಮ್ಮ ಭೂಮಿಯನ್ನೆಲ್ಲ ಕಳ್ಕೊಳ್ತಾ ಬಂದ್ರು. ಸೊ ನೆಕ್ಸ್ಟ್ ಕಂಪನಿ ಸರ್ಕಾರ. ಸೊ ಇವರು ಇಷ್ಟು 3 ಜನ ಅಂದ್ರೆ ಯಾರೆಲ್ಲ, ಬಂಗಾಳದ ಜಮೀನ್ದಾರರು, ಲೇವಾದೇವಿಗಾರರು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಸೊ ಇವರು 3 ಏನು ನೇರವಾಗಿ ಸಂತಾಲರ ಒಂದು ಶೋಷಣೆಗೆ ಕಾರಣೀಕರ್ತರಾಗುವಂಥದ್ದು. ಬಂಗಾಳಿ ಜಮೀನ್ದಾರರು, ಲೇವಾದೇವಿಗಾರರು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ. ಆಯ್ತಾ? ಸೊ ಇದರಿಂದ ಅಸಮಾಧಾನಗೊಂಡಂತಹ ಸಂತಾಲರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಹಸ್ಯವಾದಂತಹ ಸಭೆಗಳನ್ನ ಮಾಡಿಕೊಳ್ತಾರೆ. ಯಾವ ರೀತಿಯಲ್ಲಿ ಈ ಒಂದು ಪ್ರಾಬ್ಲಮ್ ಇಂದ ಹೊರಗೆ ಬರುದು ಅಂತ ಹೇಳೋದಕ್ಕೋಸ್ಕರ ಅವರು ರಹಸ್ಯವಾದಂತಹ ಸಭೆಗಳನ್ನ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಇನ್ನೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜಮೀನ್ದಾರರು ಮತ್ತು ಲೇವಾದೇವಿಗಾರರನ್ನ ಲೂಟಿ ಮಾಡ್ಲಿಕ್ಕೆ ಅವರು ನಿರ್ಧರಿಸ್ತಾರೆ. ಆಯ್ತಾ? ಅಂದ್ರೆ ಇವರ ಸಂಪತ್ತು ಅವರ ಕೈಯಲ್ಲಿದೆ ಅಲ್ಲ, ಸಂತಾಲರ ಸಂಪತ್ತು ಜಮೀನ್ದಾರರ ಕೈಯಲ್ಲಿದೆ. ಆಯ್ತಾ? ಸೊ ಜಮೀನ್ದಾರರು ನ್ಯಾಯಯುತವಾಗಿ ತಗೊಂಡದಲ್ಲ. ಆಯ್ತಾ? ಸೊ ಈ ದಂಗೆಯ ಏನು ಎಲ್ಲೆಲ್ಲಿ ತೀವ್ರವಾಗಿ ಇರ್ತದೆ ಅಂತ ಹೇಳಿದ್ರೆ, ಬಾರಹತ್ ಎಲ್ಲಿ ತೀವ್ರವಾಗಿತ್ತು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಆಯ್ತಾ? ಅದನ್ನೊಂದು ಬರೀರಿ. ಈ ದಂಗೆಯು ಬಾರಹತ್, ಬಾಗತಪುರ್ ಮತ್ತು ರಾಜಮಹಲ್ಗಳಲ್ಲಿ ತೀವ್ರವಾಗಿತ್ತು. ಆ 3 ಪ್ಲೇಸ್ ಅನ್ನೊಂದು ಬರ್ಕೊಳ್ಳಿ. ಇದು ಫೈನಲ್ ಎಕ್ಸಾಮಿಗೆ NTS ಗೆ ಅದೇ 1 ಮಾರ್ಕಿಗೆ ನಾನು ಕೆಲವು ಬರೆಸಿದನಲ್ಲ, ಅದನ್ನು ತಿಳ್ಕೊಳ್ಬೇಕು. 10th ಫೈನಲ್ ಎಕ್ಸಾಮಿಗೆ ಹೀಗೆ ಕೇಳ್ತಾರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ಜನಾಂಗದವರ ಪಾತ್ರವನ್ನು ವಿವರಿಸಿ, ಅಥವಾ ಬುಡಕಟ್ಟು ಬಂಡಾಯಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ರೀತಿಯ ಪಾತ್ರವನ್ನು ನಿರ್ವಹಿಸಿತ್ತು. ಆಯ್ತಾ? ಆ ರೀತಿ ಸಹ ಕೇಳುವ ಸಾಧ್ಯತೆಗಳಿರ್ತದೆ ಕ್ವಶನ್ಸ್. ಅದು 3 ಮಾರ್ಕ್ಸ್ಗೆ ಬರ್ಬೋದು ಅಥವಾ 2 ಮಾರ್ಕ್ಸ್ಗೂ ಸಹ ಬರುವ ಸಾಧ್ಯತೆಗಳು ಇರ್ತದೆ. ಅಂದ್ರೆ ಇದ್ರಲ್ಲೆಲ್ಲ ಹೆಚ್ಚು ಲಾಂಗ್ ಕ್ವಶನ್ ಕೇಳುವಂಥದ್ದು ಯೂಶುವಲಿ. ಮತ್ತೆ ಈ ವರ್ಷ ಹೇಗೆ ಅಂತ ಗೊತ್ತಿಲ್ಲ. ಪಾಯಿಂಟ್ ಬರ್ದ್ರಾ? ಎಲ್ಲೆಲ್ಲಿ ತೀವ್ರವಾಗಿತ್ತು ಅಂದ್ರೆ, ಬಾರಹತ್, ಬಾಗತ್ಪುರ್ ಮತ್ತು ರಾಜ್ಮಹಲ್ ಅಲ್ಲಿ ತೀವ್ರವಾಗಿತ್ತು. ಅಂದ್ರೆ ರಹಸ್ಯವಾದ ಸಭೆಯನ್ನ ಸೇರಿ ಬ್ರಿಟಿಷರ ವಿರುದ್ಧ ಯಾವ ರೀತಿಯಲ್ಲಿ ನಾವು ದಂಗೆ ಹೇಳ್ಬೋದು ಅಂತ ಹೇಳಿ ಅವ್ರು ಮಾಡ್ತಾ ಇದ್ರು. ನೆಕ್ಸ್ಟ್ ಜಮೀನ್ದಾರರನ್ನು ಲೇವಾದೇವಿಗಾರರನ್ನು ಲೂಟಿ ಮಾಡ್ತಾ ಇದ್ರು. ಅವರಲ್ಲಿದ್ದ ಸಂಪತ್ತನ್ನ ದೋಚ್ತಾ ಇದ್ರು ತಮ್ಮ ಶಸ್ತ್ರಾಸ್ತ್ರಗಳ ಮೂಲಕವಾಗಿ. ನೆಕ್ಸ್ಟ್ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರ ಒಂದು ಹೋರಾಟ ಯಾವ ರೀತಿಯ ಪರಿಣಾಮ ಬೀರಿತ್ತು ಅಂತ ಹೇಳಿದ್ರೆ, ಬುಡಕಟ್ಟು ಜನರು ಅವರ ಶತ್ರುಗಳನ್ನ ಹತ್ಯೆ ಮಾಡಿಬಿಡ್ತಾರೆ. ಅಂದ್ರೆ
ಬ್ರಿಟಿಷರನ್ನಿರ್ಬೋದು, ಲೇವಾದೇವಿಗಾರರನ್ನಿರ್ಬೋದು, ಜಮೀನ್ದಾರರನ್ನಿರ್ಬೋದು ಹತ್ಯೆ ಮಾಡುವಂತಹ ಲೆವೆಲಿಗೆ ಸಂತಾಲರ ಹೋರಾಟ ಮುಂದುವರಿತದೆ. ಸೊ ಅದಕ್ಕೆ ಹೆದ್ರಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಆ ಪ್ಲೇಸ್ ಅನ್ನ ಬಿಟ್ಟು ಎಸ್ಕೇಪ್ ಆಗ್ತಾರೆ, ಪಲಾಯನಗೊಳ್ತಾರೆ. ಸೊ ಈ ಒಂದು ಏನು ಸಂತಾಲರ ದಂಗೆಯನ್ನು ಹತ್ತಿಕ್ಲಿಕ್ಕೆ ಬ್ರಿಟಿಷರು ತಮ್ಮ ಆರ್ಮಿಯನ್ನ ಬಳಸ್ತಾರೆ, ಸೈನ್ಯವನ್ನು. ಸಂತಾಲರ ದಂಗೆ ಅಲ್ಲಿಗೆ ಕೊನೆಗೊಳ್ತದೆ. ಯಾವಾಗ ಬ್ರಿಟಿಷ್ ಗವರ್ಮೆಂಟ್ ಅವರ ಒಂದು ಆರ್ಮಿಯನ್ನ ಸಂತಾಲರ ದಂಗೆಯನ್ನು ಹತ್ತಿಕ್ಲಿಕ್ಕೆ ಬಳಸಿಕೊಳ್ತದೋ, ಸೊ ಅಂತಹ ಸಂದರ್ಭದಲ್ಲಿ ಸಂತಾಲರ ದಂಗೆ ಅಲ್ಲಿಗೆ ಎಂಡ್ ಆಗಿ ಬಿಡ್ತದೆ. ಆದ್ರೆ ಅವರ ಸ್ಫೂರ್ತಿ ಬೇರೆ ಹೋರಾಟಗಳಿಗೆ, ಅವರ ಒಂದು ಹೋರಾಟ ಬೇರೆ ಹೋರಾಟಗಳಿಗೆ ಸ್ಫೂರ್ತಿಯಾಗಿ ಬಿಡ್ತದೆ. ಆಯ್ತಾ? ಸೊ ಇದೇ ರೀತಿಯಲ್ಲಿ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಸಹ ಹೋರಾಟಗಳು ನಡೆದಿರುವಂತದ್ದು. ಏನು ಕೋಲಾರ ಹೋರಾಟ, ಮುಂಡರ ಚಳವಳಿ, ನೆಕ್ಸ್ಟ್ ನಾನು ಹೇಳಿದ ಹಾಗೆ ಹಲಗಲಿ ಬೇಡರ ಹೋರಾಟ. ಸೊ ಇದೆಲ್ಲವೂ ಸಹ ನೆಕ್ಸ್ಟ್ ಅದರ ಅದೇ ರೀತಿಯಲ್ಲಿ ನಡೀತಾ ಹೋಗ್ತದೆ. ಸೊ ಇದಿಷ್ಟು ಏನು ಹೋರಾಟಗಳು, ಯಾವುದು ಬುಡಕಟ್ಟು ಜನರ ಹೋರಾಟ. ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತಹ ವ್ಯಕ್ತಿಗಳ ಬಗ್ಗೆ ನಾವು ನೋಡ್ಲಿಕ್ಕಿರುವಂತದ್ದು. ಸೊ ಅದರಲ್ಲಿ ಮೇನ್ ಆಗಿ ನಾವು ನೋಡ್ಲಿಕ್ಕಿರುವಂತದ್ದು ಸುಭಾಷ್ ಚಂದ್ರ ಬೋಸ್. ಆಯ್ತಾ? ಬುಡಕಟ್ಟು ಬಂಡಾಯದ ಬಗ್ಗೆ ಇಷ್ಟೇ ನೀವು ತಿಳ್ಕೊಳ್ಳಿಕ್ಕೆ ಬರೀಲಿಕ್ಕಿರುವಂತದ್ದು NTSC ಗೆ ಸಂಬಂಧಿಸಿ. ಮತ್ತೆ ಹೇಳಿದ್ದೇನೆ ಫೈನಲ್ ಎಕ್ಸಾಮ್ಗೆ ಹೇಗೆ ಕೇಳ್ಬೋದು ಅಂತ ಹೇಳಿ. ನೆಕ್ಸ್ಟ್ ನೀವು ಬರ್ಕೊಳ್ಳಿಕ್ಕಿರುವಂತದ್ದು ಸುಭಾಷ್ ಚಂದ್ರ ಬೋಸ್. ಒಂದ್ ಕೆಲಸ ಮಾಡಿ ಮಕ್ಳೇ, ಈಗ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ನಿಮಗೆ ಈಗ ಕ್ಲಾಸ್ ಮಾಡುವಾಗ ಎಷ್ಟಾಗ್ತದೋ ಅಷ್ಟು ಬರೀರಿ. ನಾನ್ ಮತ್ತೆ ಏನ್ ಮಾಡ್ತೇನೆ ಅಂದ್ರೆ ಇದ್ರಲ್ಲಿ ಒಂದು 10ರಿಂದ 12 ಪಾಯಿಂಟ್ಸ್ ಅನ್ನ ಬರೀಲಿಕ್ಕೆ ಆಗ್ತದೆ ಸುಭಾಷ್ ಚಂದ್ರ ಬೋಸ್ ಅಲ್ಲಿ. ಅದನ್ನ ನಾನು ಬರ್ದು ಮೇ ಬಿ ನಾಳೆ ಒಳಗೆ ಒಂದು 50 ಅಥವಾ ನಾಳೆ ಒಳಗೆ ನಿಮಗೆ ಕಳಿಸಿ ಬಿಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಆ 12 ಪಾಯಿಂಟ್ಸ್ ಸಹ ಇಂಪಾರ್ಟೆಂಟ್ NTSC ಗೆ ಸಂಬಂಧಿಸಿ. 12 ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ, ಗೊತ್ತಿಲ್ಲ ಎಷ್ಟಾಗ್ತದೆ ಅಂತ ಹೇಳಿ. ಎಷ್ಟು ಪಾಯಿಂಟ್ಸ್ ನಾನು ಕಳಿಸ್ತೇನೋ ಆ ಒಂದೊಂದು ಪಾಯಿಂಟ್ ಸಹ ಇಂಪಾರ್ಟೆಂಟ್ ಆಗಿರ್ತದೆ. NTSC ಗೆ ಸಹ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು NTSC ಗೆ ಅಲ್ಲದೆ ಫೈನಲ್ ಎಕ್ಸಾಮಿಗೆ ಯೂಶುವಲಿ 4 or 5 ಮಾರ್ಕ್ಸ್ ಗೆ ಈ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅಂದ್ರೆ ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಈ ಮೂವರಲ್ಲಿ ಯಾರ್ದಾದ್ರು ಒಬ್ಬರ ಬಗ್ಗೆ ಕೇಳ್ತಾರೆ. ಈ ಮೂವರ ಬಗ್ಗೆಯೂ ಸಹ ಕೇಳಲಿಲ್ಲ ಅಂತ ಹೇಳಿದ್ರೆ ಉಳಿದ ಏನು ಹೋರಾಟ, ರೈತರ ಹೋರಾಟ, ಕಾರ್ಮಿಕರ ಬಂಡಾಯ, ನೆಕ್ಸ್ಟ್ ಜಮೀನ್ದಾರರು, ಅಲ್ಲಿ ಒಮ್ಮೊಮ್ಮೆ ಎಕ್ಸಾಮ್ಗೆ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಹೋರಾಟ ಮತ್ತು ಏನು ಬುಡಕಟ್ಟು ಜನಾಂಗದವರ ಹೋರಾಟವನ್ನು ವಿವರಿಸಿ ಅಂತ ಕೇಳ್ತಾರೆ. 4 ಮಾರ್ಕ್ಸ್ಗೆ ಕೇಳಿದ್ರು ಅಂತ ಅನ್ಕೊಳ್ಳಿ. ರೈತರ ಹೋರಾಟ ಮತ್ತು ಬುಡಕಟ್ಟು ಜನಾಂಗದವ್ರದ್ದು 4 ಮಾರ್ಕ್ಸ್ಗೆ ಕೇಳಿದ್ರು. ಆಗ ನೀವು ಆ 4 ಮಾರ್ಕ್ಸ್ಗೆ 2 ಡಿವೈಡ್ ಮಾಡ್ಬೇಕು. ಏನು ರೈತರ ಹೋರಾಟಕ್ಕೆ 2 ಮಾರ್ಕ್, ನೆಕ್ಸ್ಟ್ ಏನು ಬುಡಕಟ್ಟು ಜನಾಂಗದ ಹೋರಾಟಕ್ಕೆ 2 ಮಾರ್ಕ್. ಅಂದ್ರೆ ರೈತರ ಹೋರಾಟದ ಪಾಯಿಂಟ್ ಅನ್ನು ನೀವು 4 ಬರಿಬೇಕು. ನೆಕ್ಸ್ಟ್ ಬುಡಕಟ್ಟು ಜನಾಂಗದ ಹೋರಾಟವನ್ನು ಸಹ 4 ಬರಿಬೇಕು. ಅಲ್ಲಿ ಮಾರ್ಕ್ ಡಿವೈಡ್ ಆಗುದು ಹಾಗೆ. ಆ ಬೇಸ್ ಅಲ್ಲಿ ನೀವು ಹೇಳ್ತೀರಿ ನಾನು 8 ಪಾಯಿಂಟ್ಸ್ ಬರ್ದಿದ್ದೇನೆ, 8 ಪಾಯಿಂಟ್ಸ್ ಅಲ್ಲಿ ನೀವು 6 ಪಾಯಿಂಟ್ಸ್ ರೈತರ ಹೋರಾಟವನ್ನ ಬರ್ದಿರ್ತೀರಿ. ಆಯ್ತಾ? ರೈತರ ಹೋರಾಟಕ್ಕೆ 2 ಮಾರ್ಕ್ ಇರುದಲ್ಲಿ, 4 ಆದ್ರೂ 2 ಮಾರ್ಕ್ ರೈತರ ಹೋರಾಟಕ್ಕೆ, 2 ಮಾರ್ಕ್ ಯಾವುದಕ್ಕೆ? ಬುಡಕಟ್ಟು ಜನಾಂಗ. ನೀವು ಬುಡಕಟ್ಟಕ್ಕೆ ಸಹ 4 ಬರಿಬೇಕು. ಆಯ್ತಾ? ಆವಾಗ ನಿಮ್ಗೆ 4 ಮಾರ್ಕ್ ಫುಲ್ ಸಿಗ್ತದೆ. ಆ ರೀತಿಯಲ್ಲಿ ಡಿವೈಡ್ ಮಾಡ್ಬೇಕಾಗ್ತದೆ. ಸೊ ಸುಭಾಷ್ ಚಂದ್ರ ಬೋಸ್ರದ್ದು ಹಾಗೆ 10 ಪಾಯಿಂಟ್ ಅಂತೂ ಕಲಿಲೇಬೇಕು ಮಕ್ಳೇ. ನೀವು 10 ಪಾಯಿಂಟ್ ಅನ್ನ ನೀವು ಕಲ್ತ್ರೆ ನಿಮ್ಗೆ 5 ಮಾರ್ಕ್ಸ್ 4 ಮಾರ್ಕ್ಸ್ಗೆ ಕೇಳಿದ್ರೆ ನಿಮ್ಗೆ ಆರಾಮ್ಸೆ ಅದನ್ನು ಬರೀಲಿಕ್ಕೆ ಆಗ್ತದೆ. NTSC ಗೆ ಸಹ ಅದರಲ್ಲಿ 1 ಮಾರ್ಕ್ ಇದ್ದು ಕೇಳುವಂತಹ ಸಾಧ್ಯತೆಗಳು ಇರ್ತದೆ. ಆಯ್ತಾ? ಈಗ ಸೈಡ್ ಹೆಡ್ಡಿಂಗ್ ಬರೀರಿ ಸುಭಾಷ್ ಚಂದ್ರ ಬೋಸ್. ನಾನು ಹೇಳ್ತಾ ಹೋಗ್ತೇನೆ, ಬರೀಲಿಕ್ಕೆ ಟೈಮ್ ಕೊಡುದಿಲ್ಲ, ಯಾಕೆಂದ್ರೆ ನಾನು ಅದನ್ನ ಮತ್ತೆ ಕಳಿಸ್ತೇನಲ್ಲ, ಅದಕ್ಕೋಸ್ಕರ ಪ್ರಮುಖ ಅಂಶಗಳನ್ನೆಲ್ಲ ಹೇಳ್ತೇನೆ. ನೆಕ್ಸ್ಟ್ ನಾನು ಗ್ರೂಪಿಗೆ, NTSC ಗ್ರೂಪಿಗೆ ಅದನ್ನ ಕಳಿಸಿ ಬಿಡ್ತೇನೆ. ಎಲ್ಲಿ ಅವರು ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ರವರು ಒರಿಸ್ಸಾದ ಕಟಕ್ಕಿನವರು. ಆಯ್ತಾ? ಒರಿಸ್ಸಾದ ಕಟಕ್. ಕ್ವಶನ್ ಹೀಗೂ ಬರ್ಬೋದು, ಹೇಗೆ ಕ್ವಶನ್ ಬರ್ಬೋದು ಅಂತ ಹೇಳಿ ಹೋಗ್ತೇನೆ. ಆಯ್ತಾ? ಏನು ಒರಿಸ್ಸಾದ ಕಟಕ್ಕಿನಲ್ಲಿ ಜನಿಸಿದಂತಹ ಭಾರತದ ಏನು ಸುಪ್ರಸಿದ್ಧ ಹೋರಾಟಗಾರ ಯಾರು ಅಂತ ಹೇಳಿದ್ರೆ ದಟ್ ಈಸ್ ಸುಭಾಷ್ ಚಂದ್ರ ಬೋಸ್. ಒರಿಸ್ಸಾದ ಕಟಕ್ಕಿನವರಾಗಿದ್ದಾರೆ. ಆಯ್ತಾ? ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಏನು ಪಾತ್ರ ಏನುಂಟು, ಪಾರ್ಟಿಸಿಪೆಂಟ್ ಏನುಂಟು, ದಟ್ ಈಸ್ ವೆರಿ ಫೇಮಸ್. ಅಂದ್ರೆ ತುಂಬಾ ಪ್ರಮುಖವಾದಂತಹ ಒಂದು ಪಾತ್ರವನ್ನು ಅವರು ನಿರ್ವಹಿಸ್ತಾರೆ. ಸೊ ಇವರು ಹೇಗೆ ಫೇಮಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ನೇತಾಜಿ ಅಂತ ಹೇಳಿಯೇ ಕರೀತಾರೆ. ಗೊತ್ತುಂಟು ನಿಮ್ಗೆ? ಸುಭಾಷ್ ಚಂದ್ರ ಬೋಸ್ರನ್ನು ನೇತಾಜಿ ಅಂತ ಹೇಳಿ ಕರೆಯುವಂಥದ್ದು. ಇವರು ಏನು ಸುಭಾಷ್ ಚಂದ್ರ ಬೋಸ್ ರವರು ಏನು ಅಂತ ಹೇಳಿದ್ರೆ ತುಂಬಾ ಪ್ರತಿಭಾವಂತ ಒಬ್ಬ ಹೋರಾಟಗಾರ. ಆಯ್ತಾ? ಇವರು ಭಾರತೀಯ ನಾಗರಿಕ ಸೇವಾ ಪರೀಕ್ಷೆ,
ICS ಅಂತ ಹೇಳಿ ಒಂದು ಪರೀಕ್ಷೆ ಇರ್ತದೆ, ಭಾರತೀಯ ನಾಗರಿಕ ಸೇವಾ ಪರೀಕ್ಷೆ. C ಅಂತ ಹೇಳಿದ್ರೆ ಸಿವಿಲ್, S ಅಂದ್ರೆ ಸರ್ವಿಸ್, I ಅಂದ್ರೆ ಇಂಡಿಯನ್. ICS, IC ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್. ಆಯ್ತಾ. ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಅನ್ನ ಅವರು ಗಳಿಸಿರ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸ್. ಆದ್ರೂ ಸಹ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ICS ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಬ್ರಿಟಿಷ್ನ ಒಂದು ಕೇಳ್ತಿದ್ಯಾ? ನೆಟ್ವರ್ಕ್ ಕಟ್ ಆಯ್ತು ಮಕ್ಳೇ. ಕೇಳ್ತಿದ್ಯಲ್ಲ ವಂಶಿ? ಕೇಳ್ತಿದ್ಯಮ್ಮ? ಕೇಳ್ತದೆ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಅಂದ್ರೆ ಆಗ 8th ಕ್ಲಾಸ್ ಇತ್ತು, ಹಾಗೆ ನೆಟ್ವರ್ಕ್ ಏನೋ ಸ್ವಲ್ಪ ಇದಾಯ್ತು. ಓಕೆ ಓಕೆ. ಇವರು ICS ಅಲ್ಲಿ ಪಾಸ್ ಆಗಿದ್ರು, ಇವರಿಗೆ ಬ್ರಿಟಿಷ್ ಉನ್ನತ ಹುದ್ದೆ ಸಿಕ್ತಿತ್ತು. ಆದ್ರೆ ಅವರು ದೇಶದ ಅಭಿಮಾನದಿಂದಾಗಿ ಆ ಹುದ್ದೆಯನ್ನ ತ್ಯಜಿಸಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸ್. ಆಯ್ತಾ. ಗಾಂಧೀಜಿಯವರ ಸೌಮ್ಯ ಹೋರಾಟಕ್ಕೆ ಪರ್ಯಾಯವಾಗಿ 30ರ ದಶಕದಲ್ಲಿ ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನ ಸಂಘಟಿಸಿ ಬ್ರಿಟಿಷ್ ವಿರುದ್ಧ ಹೋರಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ನಾನು ಈ ವಿಷಯವನ್ನ ನಿಮಗೆ ಮೊನ್ನೆ ಕ್ಲಾಸ್ ಮಾಡುವಾಗ ಹೇಳಿದ್ದೆ. ಅಂದ್ರೆ ಭಾರತದಲ್ಲಿನ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ದೇಶದ ಗಡಿಯಾಚೆ ಸಹ ಕೆಲವೊಂದು ಸಂಘಟನೆಗಳನ್ನ ಮಾಡಿ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲವನ್ನ ಸಂಘಟಿಸಿದಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತ ಹೇಳಿದ್ರೆ ಅದು ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದೆ. ಅಂದ್ರೆ ಅವರ ಜೊತೆಯಲ್ಲಿ ಬೇರೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿದ್ರು, ಅದರ ಲೀಡರ್ಶಿಪ್ ಅನ್ನ ಪಡ್ಕೊಂಡವರು ಸುಭಾಷ್ ಚಂದ್ರ ಬೋಸ್. ಆಯ್ತಾ. ಅಂದ್ರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಬೇರೆ ದೇಶದಲ್ಲಿ ಸಹ ಹೋರಾಟಕ್ಕೆ ಒಂದು ಅಡಿಪಾಯ ಒಂದು ನಿಮಿಷ ಮಕ್ಕಳೇ. ಆಯ್ತಾ. ಬೇರೆ ದೇಶಗಳಲ್ಲಿ ಸಹ ಭಾರತದ ಹೋರಾಟಕ್ಕೆ ಸಂಬಂಧಿಸಿ ಬೆಂಬಲವನ್ನ ನೀಡ್ಲಿಕ್ಕೆ ಅವರು ಪ್ರಯತ್ನಿಸಿದ್ದಾರೆ. ಅದರಲ್ಲಿ ಯಾವ ಪ್ಲೇಸ್ ಅಂತ ಹೇಳಿದ್ರೆ ವಿಯೆನ್ನಾ, ಬರ್ಲಿನ್, ರೋಮ್, ಇಸ್ತಾಂಬುಲ್ ಇವೆಲ್ಲ ಕಡೆಗಳಲ್ಲಿ ಅವರು ಪ್ರವಾಸವನ್ನ ಮಾಡಿ ಅಲ್ಲಿ ಭಾರತಕ್ಕೆ ಸಪೋರ್ಟ್ ಸಿಗುವಂತೆ ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಯಾರು? ಸುಭಾಷ್ ಚಂದ್ರ ಬೋಸ್. ಆ ಒಂದು ವಿಷಯದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಒಂದು ಪಾತ್ರ ಏನಾಗಿದೆ ಅಂತ ಹೇಳಿದ್ರೆ ಬೇರೆ ಹೋರಾಟಗಾರರಿಗಿಂತಲೂ ಸ್ವಲ್ಪ ಭಿನ್ನವಾದಂತಹ ರೀತಿಯಲ್ಲಿ ಇತ್ತು. ಆಯ್ತಾ. ನೆಟ್ವರ್ಕ್ ಕಟ್ ಆಗ್ತಾ ಉಂಟು. ಓಕೆ, ಸಾರಿ, ಕಟ್ ಆಯ್ತು ಮಿಡ್ಲಲ್ಲಿ ಮಕ್ಕಳೇ. ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಅದು. ಓಕೆ. ಸೊ ಈ ರೀತಿಯಲ್ಲಿ ವಿದೇಶಗಳಲ್ಲಿ ಸಹ ಸಪೋರ್ಟ್ ಅನ್ನ ಪಡ್ಕೊಳ್ತಾರೆ. ಸೊ ಯುರೋಪಿನಲ್ಲಿ ಉದಯಿಸಿದಂತಹ ಕಮ್ಯುನಿಸ್ಟ್ ಮತ್ತು ಸಮಾಜವಾದಿಯ
ಒಂದು ಅಲ್ಲಿ ಒಂದು ಅಂದ್ರೆ ಯುರೋಪ್ ಏನು ದೇಶಗಳಲ್ಲಿ ಏನಾಗಿತ್ತು ಅಂದ್ರೆ ಆ ಮೂಮೆಂಟಿಗೆ ಕಮ್ಯುನಿಸ್ಟ್ ವಾದ ಮತ್ತು ಸಮಾಜವಾದಿ ಒಂದು ವಾದ ಏನುಂಟು ಅದು ಬಹಳಷ್ಟು ಏನು ಪ್ರಚಲಿತದಲ್ಲಿ ಇರ್ತದೆ ಆ ಟೈಮ್ ಅಲ್ಲಿ. ಸೊ ಅಂತಹ ಸಂದರ್ಭದಲ್ಲಿ ಭಾರತದ ಕಾಂಗ್ರೆಸ್ ಸಂಘಟನೆಯನ್ನು ಸಹ ಅದು ಚೇಂಜಸ್ ಮಾಡ್ತದೆ. ಈ ಕಮ್ಯುನಿಸ್ಟ್ ವಾದ ಮತ್ತು ಸಮಾಜವಾದಿ ಅನ್ನುವಂಥದ್ದು ಭಾರತದಲ್ಲಿ ಇದ್ದಂತ INC ಯ ಕೆಲವೊಂದು ನಿಲುವುಗಳೇನುಂಟು ಅದನ್ನು ಸಹ ಚೇಂಜ್ ಮಾಡ್ತದೆ. ಸೊ ಅದಕ್ಕೆ ಕಾಂಗ್ರೆಸ್ನ ಒಳಗೂ ಸಹ ಸ್ಪಷ್ಟವಾಗಿ ಸಮಾಜವಾದಿ ಎಡಪಂಥಿ ಅಂತ ಆಯ್ತಾ. ಸೊ ಅದಕ್ಕೋಸ್ಕರ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ರು ಸಮಾಜವಾದಿ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅದೊಂದು ಕೇಳ್ಬೋದು, ಕಾಂಗ್ರೆಸ್ ನಲ್ಲೇ ಇದ್ದುಕೊಂಡು ಸಮಾಜವಾದಿ ಪಕ್ಷವನ್ನ ಸ್ಥಾಪಿಸಿದಂತಹ ನಾಯಕರು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರು ಅದು ಯಾರು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ನಲ್ಲೇ ಇದ್ದುಕೊಂಡು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು 1934 ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಆಯ್ತಾ. 1934 1934 ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಸಮಾಜವಾದಿ ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪನೆ ಮಾಡುವಂಥದ್ದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಇದೊಂದು ಅವರ ಒಂದು ಸಾಧನೆಯಲ್ಲಿ ಬರ್ತದೆ ಸುಭಾಷ್ ಚಂದ್ರ ಬೋಸ್ರದ್ದು. ನಾನು ನೆಕ್ಸ್ಟ್ ಕಳಿಸ್ತೇನೆ, ಅದನ್ನ ಬರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಲ್ಲಿ ಸಹ ಅವರು ಸಕ್ರಿಯವಾಗಿ ಭಾಗವಹಿಸ್ತಿದ್ದಂತಹ ಸುಭಾಷ್ ಚಂದ್ರ ಬೋಸರು ಅಲ್ಲಿ ಹರಿಪುರದಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ ಅವರು. ಸುಭಾಷ್ ಚಂದ್ರ ಬೋಸರು ಹರಿಪುರದಲ್ಲಿ ಕಾಂಗ್ರೆಸ್ ಸಮಾವೇಶದ ಅಧ್ಯಕ್ಷರಾಗ್ತಾರೆ. ಈ ಹರಿಪುರದ ಅಧ್ಯಕ್ಷರಾದಾಗ ಅದಕ್ಕೆ ಗಾಂಧೀಜಿಯ ಸಪೋರ್ಟ್ ಇತ್ತು. ಸುಭಾಷ್ ಚಂದ್ರ ಬೋಸರು ಹರಿಪುರದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ಲಿಕ್ಕೆ ಯಾರ್ದು ಗಾಂಧೀಜಿಯವರ ಸಪೋರ್ಟ್ ಇತ್ತು. ಆಯ್ತಾ. ಸೊ ನೆಕ್ಸ್ಟ್ ಯಾಕೆ ನಾನು ಅದನ್ನ ತುಂಬಾ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಏನಾಗ್ತದೆ ಅಂದ್ರೆ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಗಾಂಧೀಜಿಯ ತತ್ವ ಅಹಿಂಸಾತ್ಮಕವಾಗಿತ್ತು, ಹೌದಾ. ಸೊ ಅದು ಸುಭಾಷ್ ಚಂದ್ರ ಬೋಸ್ರಿಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಆ ಒಂದು ವಾದ. ಸೊ ಅದಕ್ಕೋಸ್ಕರ ಅಲ್ಲಿ ಮುಂದಕ್ಕೆ ಏನಾಗ್ತದೆ ಅಂದ್ರೆ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ರ ನಡುವೆ ಭಿನ್ನಾಭಿಪ್ರಾಯಗಳು ಉದ್ಭವ ಆಗ್ತಾ ಹೋಗ್ತದೆ. ಸೊ ನೋಡಿ, ಇದು ಹರಿಪುರದ ಅಧ್ಯಕ್ಷರಾದಂತಹ ಒಂದು ಕ್ಷಣ. ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ಗಾಂಧೀಜಿಯವರ ಒಂದು ಧೋರಣೆಗಳು ಸುಭಾಷ್ ಚಂದ್ರ ಬೋಸ್ರಿಗೆ ಇಷ್ಟ ಆಗ್ಲಿಲ್ಲ. ಆಯ್ತಾ. ಸುಭಾಷ್ ಚಂದ್ರ ಬೋಸ್ರ ಧೋರಣೆ ಏನು ಅಂತ ಹೇಳಿದ್ರೆ ಬ್ರಿಟಿಷರ ವಿರುದ್ಧ ಕಠಿಣ ಧೋರಣೆಯನ್ನ ಹೊಂದಿದ್ರು. ಅಂದ್ರೆ ನಾವು ಬ್ರಿಟಿಷರ ವಿರುದ್ಧ ಸ್ಟ್ರಾಂಗ್ ಆಗಿ ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ರ ವಾದ ಆಗಿತ್ತು. ಗಾಂಧೀಜಿಯವರ ಧೋರಣೆ ತುಂಬಾ ಸ್ಮೂತ್ ಆಗಿತ್ತು, ಮೃದು ಧೋರಣೆಯನ್ನ ಹೊಂದಿದ್ರು. ಸೊ ಅರ್ಥ ಆಯ್ತಾ. ಗಾಂಧೀಜಿಯವರದ್ದು ಮೃದು ಧೋರಣೆ, ಸುಭಾಷ್ ಚಂದ್ರ ಬೋಸ್ರದ್ದು ಕಠಿಣ ಧೋರಣೆ. ಸೊ ಆದ್ರಿಂದ ಅವರಿಬ್ಬರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉದ್ಭವ ಆಗ್ತದೆ. ಸೊ 1938 ಕಾಂಗ್ರೆಸ್ನ ಹರಿಪುರದ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸರು ಗಾಂಧೀಜಿಯವರ ವಿರೋಧದ ನಡುವೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅದು 1938 ಆಯ್ತಾ. ಒಮ್ಮೆ ಗಾಂಧೀಜಿಯವರ ಸಪೋರ್ಟ್ ಅಲ್ಲಿ, ಇನ್ನೊಮ್ಮೆ ಗಾಂಧೀಜಿಯವರ ವಿರೋಧ ಇದ್ರೂ ಸಹ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಸೊ ನೆಕ್ಸ್ಟ್ ದಿನಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಹೋಯ್ತು, ತೀವ್ರ ಮಟ್ಟಕ್ಕೆ ಹೋಯ್ತು. ಕಾಂಗ್ರೆಸ್ನ ಒಳಗಿದ್ದು ಬ್ರಿಟಿಷರನ್ನ ತೀವ್ರವಾಗಿ ಹಿಮ್ಮೆಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ನಿರ್ಧಾರಕ್ಕೆ ಸುಭಾಷ್ ಚಂದ್ರ ಬೋಸ್ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಗಾಂಧೀಜಿದು ಮೃದು ಧೋರಣೆ ಇರ್ತದೆ, ಸುಭಾಷ್ ಚಂದ್ರ ಬೋಸ್ರ ಕಠಿಣ ಧೋರಣೆಗೆ ಅಷ್ಟು ಪ್ರಾಮುಖ್ಯತೆ ಸಿಗ್ತಾ ಇರುವುದಿಲ್ಲ. ಸೊ ಅದಕ್ಕೋಸ್ಕರ ಸುಭಾಷ್ ಚಂದ್ರ ಬೋಸ್ರವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಿಂದ ಹೊರ ಬಂದು ಬೇರೆ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅದೇ ಏನು ಅಂತ ಹೇಳಿದ್ರೆ ಫಾರ್ವರ್ಡ್ ಬ್ಲಾಕ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. 10th ಎಕ್ಸಾಮಿಗೆ, NTSC ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳುವಂತದ್ದು. ಕಾಂಗ್ರೆಸ್ ನಿಂದ ಹೊರ ಬಂದು ಸುಭಾಷ್ ಚಂದ್ರ ಬೋಸರು ಕಟ್ಟಿದಂತಹ ಅಥವಾ ಸ್ಥಾಪಿಸಿದಂತಹ ಪಕ್ಷ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಅ ಫಾರ್ವರ್ಡ್ ಬ್ಲಾಕ್. ಆಯ್ತಾ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಇದು 7th ಅಲ್ಲಿ ಸಹ ಉಂಟು, ನಿಮಗೆ ಇತ್ತು. ಆಯ್ತಾ. ಇದು ಕಾಂಗ್ರೆಸ್ನ ಒಳಗೆ ಇದ್ದು ಪ್ರಗತಿಪರ ಮತ್ತು ತೀವ್ರತರ ಆಶಯಗಳನ್ನ ಹೊಂದಿತ್ತು. ಬ್ರಿಟಿಷರ ಯುದ್ಧ ತಯಾರಿಯನ್ನು ಹಾಗೂ
ಜಾಗತಿಕ ಯುದ್ಧದಲ್ಲಿ ಭಾರತದ ಪಾರ್ಟಿಸಿಪೆಂಟ್ ಏನಿತ್ತು ಅದನ್ನು ಇವರು ತೀವ್ರವಾಗಿ ವಿರೋಧಿಸ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸ್ರು. ಆಯ್ತಾ? ಸೊ ನಿಮಗೀಗ ನಾನು ಹೇಳ್ತಾ ಹೋಗ್ತಾ ಇದ್ದೇನೆ, ಬರಿಸ್ತಾ ಇಲ್ಲ. ಸೊ ನಿಮಗೆ ಸ್ವಲ್ಪ ಏನು ಬೋರಿಂಗ್ ಅಥವಾ ಏನ್ ಹೇಳ್ತಾ ಇದ್ದಾರೆ ಮೇಡಮ್ ಅಂತ ಹೇಳಿ ಅನಿಸ್ಬೋದು. ನಾನು ಹೇಳಿದಂತ ಪಾಯಿಂಟ್ಸ್ ಏನುಂಟು ಅದನ್ನ ನಾನು ವಾಪಸ್ ಕಳಿಸ್ತೇನಲ್ಲ, ಆಗ ನೀವು ಅದನ್ನ ಓದಿದಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಸುಭಾಷ್ ಚಂದ್ರ ಬೋಸ್ರ ಹೋರಾಟ ಯಾವ ರೀತಿ ಇತ್ತು ಅಂತ ಹೇಳಿ. ಮೇನ್ ಆಗಿ ಇದು ತಿಳ್ಕೊಳ್ಳಿ, ಗಾಂಧೀಜಿಯವರನ್ನು ಮೃದು ಧೋರಣೆ, ಸುಭಾಷ್ ಚಂದ್ರ ಬೋಸ್ರದ್ದು ಕಠಿಣ ಧೋರಣೆ ಆಗಿತ್ತು. ಪ್ರಾರಂಭದಲ್ಲಿ ಇಬ್ರು ಒಂದೇ ರೀತಿಯ ಥಿಂಕಿಂಗ್ ಅನ್ನ ಹೊಂದಿದ್ರು, ನೆಕ್ಸ್ಟ್ ಅವರ ಥಿಂಕಿಂಗ್ ಭಿನ್ನವಾಗಿ ಬಿಡ್ತದೆ. ಆಯ್ತಾ? ಸೊ ಜಾಗತಿಕ ಹೋರಾಟದಲ್ಲಿ ಏನು ಭಾರತ ಪಾರ್ಟಿಸಿಪೆಂಟ್ ಆಗುವುದನ್ನ ವಿರೋಧಿಸಿದ್ದಕ್ಕೆ ಸುಭಾಷ್ ಚಂದ್ರ ಬೋಸ್ರನ್ನು ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ಬಂಧಿಸ್ತದೆ. ಆಯ್ತಾ? ಸೊ ಸುಭಾಷ್ ಚಂದ್ರ ಬೋಸ್ರಲ್ಲಿ ಅರೆಸ್ಟ್ ಆಗ್ತಾರೆ. ಬ್ರಿಟಿಷರ ವಿರೋಧಿ ಶಕ್ತಿಗಳೊಂದಿಗೆ, ಅಂದ್ರೆ ಬ್ರಿಟಿಷರಿಗೆ ಯಾರು ಎನಿಮೀಸ್ ಇದ್ದಾರೆ ಅವರ ಜೊತೆ ನಾವು ಸೇರಿಕೊಂಡ್ರೆ ಆಗ ಬ್ರಿಟಿಷರನ್ನು ಬಹಳ ಸುಲಭವಾಗಿ ಹತ್ತಿಕ್ಬೋದು ಅನ್ನುವಂಥದ್ದು ಸುಭಾಷ್ ಚಂದ್ರ ಬೋಸ್ರ ಒಂದು ಉದ್ದೇಶ ಆಗಿರ್ತದೆ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನ ಏನು ಗೃಹ ಬಂಧನದಲ್ಲಿ ಇಟ್ಟಿರ್ತಾರೆ. ಯಾರನ್ನ? ಸುಭಾಷ್ ಚಂದ್ರ ಬೋಸ್ರನ್ನ ಗೃಹ ಬಂಧನದಲ್ಲಿ ಇಟ್ಟುಕೊಂಡಿರ್ತಾರೆ. ಸೊ ಗೃಹ ಬಂಧನದಲ್ಲಿ ಇದ್ದುಕೊಂಡೇ ಅವ್ರೇನ್ ಮಾಡ್ತಾರೆ, ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಂದ ಅವರು ತಪ್ಪಿಸಿಕೊಳ್ತಾರೆ. ಬ್ರಿಟಿಷರ ಕಣ್ಣು ತಪ್ಪಿಸಿ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಜರ್ಮನಿಗೆ ಹೋಗ್ತಾರೆ. ಸೊ ಜರ್ಮನಿಯಲ್ಲಿ ಆಗ ಯಾರಿರ್ತಾರೆ ಅಂದ್ರೆ ಜರ್ಮನ್ನ ಏನು ಸರ್ವಾಧಿಕಾರಿ ಇರುವಂತದ್ದು, ಅಂದ್ರೆ ಯಾರಂತ ಹೇಳಿ ಗೊತ್ತಿರ್ಬೋದು ನಿಮಗೆ. ಜರ್ಮನಿಯ ಸರ್ವಾಧಿಕಾರಿ ಡಿಕ್ಟೇಟರ್ಶಿಪ್ ಅಲ್ಲಿ ಇದ್ದಂತವನ್ ಯಾರು ಅಂತ ಹೇಳಿದ್ರೆ ಹಿಟ್ಲರ್. ಆಯ್ತು, ಅದ್ ನಿಮ್ಗೆ ನೆಕ್ಸ್ಟ್ ಬರ್ತದೆ. ಜರ್ಮನಿಯಲ್ಲಿ ಹಿಟ್ಲರ್ ಮತ್ತು ಇಟಲಿಯಲ್ಲಿ ಮುಸೋಲಿನಿ ಯಾವ ರೀತಿ ಆಡಳಿತ ಮಾಡ್ತಾ ಇದ್ರು, ಸೊ ಅವರು 2ನೇ ವರ್ಲ್ಡ್ ವಾರ್ಗೆ ಹೇಗೆ ರೀಸನ್ ಆದ್ರು ಅನ್ನುವಂಥದ್ದು ನೆಕ್ಸ್ಟ್ ಬರ್ತದೆ. ಸೊ ಅದರಿಂದ ಅದನ್ನ ನಾನು ಅಷ್ಟೇ ಒಂದು ಪಾಯಿಂಟ್ ಆಗಿ ಕೊಡ್ತೇನೆ. ಆಯ್ತಾ? ಸೊ ಜರ್ಮನ್ನ ಸರ್ವಾಧಿಕಾರಿಯಾದಂತಹ ಹಿಟ್ಲರ್ನ ಜೊತೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಮಾತಾಡಿ ಹಿಟ್ಲರ್ನ ಬೆಂಬಲವನ್ನ ಪಡ್ಕೊಳ್ಳುವಲ್ಲಿ ಅವರು ಸಫಲರಾಗ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸರು. ಸೊ ಆ ಮೂಲಕ ಜರ್ಮನಿಯಲ್ಲಿ ಸಹ ಭಾರತಕ್ಕೆ ಸಂಬಂಧಿಸಿದಂತಹ ಹೋರಾಟದ ಕೆಲವೊಂದು ಕಾರ್ಯಕ್ರಮಗಳನ್ನ ಅವರಿಗೆ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳ್ಬೋದು. ಸೊ ನೆಕ್ಸ್ಟ್ ಅಲ್ಲಿ ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣವನ್ನು ಭಾರತೀಯರಿಗೆ ಪ್ರಸಾರಣ ಮಾಡ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸ್ರವರು ಆಜಾದ್ ಹಿಂದ್ ರೇಡಿಯೋವನ್ನು. ಆಯ್ತಾ? ಸೊ ನೋಡಿ, ಇದೆಲ್ಲ ಸ್ವಲ್ಪ ಗ್ರೇಟ್ ಆದಂತಹ ಥಿಂಕಿಂಗ್. ಆಜಾದ್ ಹಿಂದ್ ರೇಡಿಯೋವನ್ನು ಸೊ ಫಾರಿನ್ ಅಲ್ಲಿಗೆ ಹೋಗಿ ಭಾರತಕ್ಕೆ ಸಂಬಂಧಿಸಿ ಅವರು ಏನು ಪ್ರಸಾರಣ ಮಾಡುವಂತ ದಟ್ ಈಸ್ ಅ ವೆರಿ ಗ್ರೇಟ್ಫುಲ್ ವಿಷಯ ಅಂತ ಹೇಳಿ ಹೇಳ್ಬೋದು. ಯುದ್ಧದಲ್ಲಿ ಜಪಾನಿನ ಯಶಸ್ಸು ತಿಳಿದು ಅದರ ಸಹಾಯದಿಂದ ಭಾರತದ ಬಿಡುಗಡೆಯ ಸಾಧ್ಯತೆಗೆ ಸಂಬಂಧಿಸಿದಂತೆ ಭಾರತೀಯರನ್ನು ಸಂಘಟಿಸಿದಂತಹ ರಾಸ್ ಬಿಹಾರಿ ಬೋಸ್ರ ಜೊತೆಯಲ್ಲಿ ಅವರು ಕೈ ಜೋಡಿಸ್ತಾರೆ. ಅಲ್ಲಿ ಜಪಾನ್ ನಲ್ಲಿ ರಾಸ್ ಬಿಹಾರಿ ಬೋಸ್ರವರು ಸಹ ಅಲ್ಲಿ ಹೋರಾಟದ ಒಂದು ಮುನ್ನಡತೆಯಲ್ಲಿ ಇರ್ತಾರೆ. ಸೊ ಅವರ ಜೊತೆಯಲ್ಲಿ ಕೈ ಜೋಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಅವರು ರಾಸ್ ಬಿಹಾರಿ ಬೋಸ್ರವರು ಏನನ್ನ ಸ್ಥಾಪಿಸಿರ್ತಾರೆ ಜಪಾನ್ನ ಟೋಕಿಯೋದಲ್ಲಿ ಅಂತ ಹೇಳಿದ್ರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನುವಂತಹ ಒಂದು ಸೇನಾ ವಿಭಾಗ ಇರ್ತದೆ. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನುವಂತಹ ಸೇನಾ ವಿಭಾಗ ರಾಸ್ ಬಿಹಾರಿ ಬೋಸ್ರವರು ಸ್ಥಾಪಿಸಿರ್ತಾರೆ. ಅದನ್ನ ನೆಕ್ಸ್ಟ್ ಏನು ಅಂತ ಹೇಳಿ ಕರೀತಾರೆ ಅಂದ್ರೆ INA ಅಂತ ಹೇಳಿ ಕರೀತಾರೆ, ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ. ಇಂಡಿಯನ್ ನ್ಯಾಷನಲ್ ಆರ್ಮಿ, ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಹೇಳಿ ಅದನ್ನ ಕರೀತಾರೆ. ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪಾತ್ರ ಬಹಳಷ್ಟು ಮಹತ್ವವಾಗಿ ಬಿಡ್ತದೆ. ಆಯ್ತು, ಇದೆಲ್ಲ ಸಿಗ್ತದೆ ಮಕ್ಳೇ. ಅಂದ್ರೆ ನಿಮ್ಗೆ ಸುಭಾಷ್ ಚಂದ್ರ ಬೋಸ್ರ ಕೆಲವೊಂದು ವಿಡಿಯೋಸ್ ನಾನು ಮೊನ್ನೆ ಯಾವ್ದ್ರಲ್ಲಿ ಅಂತ ನೆನಪಿಲ್ಲ, ಮೇ ಬಿ ನ್ಯೂಸ್ ಯಾವ್ದ್ರಲ್ಲೂ ಇರ್ಬೋದು, ತೋರಿಸಿದ್ರು ಅವರು ಯಾವ ರೀತಿಯಲ್ಲಿ ಫಾರಿನ್ಗೆ ಹೋಗಿ ಅಂದ್ರೆ ಹೇಗೆ ಪಾರ್ಟಿಸಿಪೇಟ್ ಮಾಡಿದ್ರು. ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಗಳು ಇತ್ತು. ಆಯ್ತಾ? ಸಿಗ್ತದೆ ಕೆಲವೊಂದೊಂದು, ಎಲ್ಲ ಅಲ್ಲ, ಕೆಲವು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಫಾರಿನ್ ಅಲ್ಲಿ ಅವರು ಹೋಗಿದ್ದಾಗ ಇದ್ದಂತಹ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸ್ ಸಿಗ್ತದೆ. ಇಂಟ್ರೆಸ್ಟೆಡ್ ಇದ್ದವರು ಬೇಕಿದ್ರೆ ಅದನ್ನ ನೋಡ್ಬೋದು. ಆಯ್ತಾ? ಸೊ ಈ ರೀತಿಯಲ್ಲಿ ಸುಭಾಷ್ ಚಂದ್ರ ಬೋಸ್ರು ಪಾರ್ಟಿಸಿಪೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ಮುಗಿಲಿಲ್ಲ. ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಇವತ್ತಿನ ಅವರೊಂದು ಫೇಮಸ್ ಡಯಲಾಗ್ ಉಂಟು. ಏನು ಅಂತ ಹೇಳಿದ್ರೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ನೀಡುತ್ತೇನೆ ಅನ್ನುವಂಥದ್ದು ಸುಭಾಷ್ ಚಂದ್ರ ಬೋಸ್ರ ಫೇಮಸ್ ಆದಂತಹ ಒಂದು ಸ್ಟೇಟ್ಮೆಂಟ್. ಇದೆಲ್ಲವನ್ನು ನಾನು ಸುಭಾಷ್ ಚಂದ್ರ ಬೋಸ್ರ ಅಷ್ಟು ಪಾಯಿಂಟ್ಸ್ ಅನ್ನು ನಾನು ನಿಮಗೆ ಇವತ್ತು ಬರೆದು ಕಳಿಸ್ತೇನೆ. ಕಳಿಸಿದಾಗ ನೀವು ಅದನ್ನೆಲ್ಲ ಒಮ್ಮೆ ಓದಿ, ಸಾಧ್ಯ ಆದ್ರೆ ಅಂಬೇಡ್ಕರ್ ಅದ್ದು ಸಹ ಕಳಿಸ್ತೇನೆ,
ಒಮ್ಮೆ ಓದಿದ ನಂತರ ನಿಮಗೆ ವಾಪಸ್ ನಾನು ಇನ್ನೊಮ್ಮೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಗ ನಿಮ್ಗೆ ಅದರ ಬಗ್ಗೆ ಕರೆಕ್ಟ್ ಆಗಿ ಏನು ಅದು ಫಿಕ್ಸ್ ಆಗ್ಬೇಕು. ಸುಭಾಷ್ ಚಂದ್ರ ಬೋಸ್ ಎಲ್ಲಾ ಪಾಯಿಂಟ್ಸ್, ಅಂಬೇಡ್ಕರ್ ಎಲ್ಲಾ ಪಾಯಿಂಟ್ಸ್, ನೆಕ್ಸ್ಟ್ ಜವಾಹರ್ಲಾಲ್ ನೆಹರೂರವರ ಎಲ್ಲಾ ಪಾಯಿಂಟ್ಸ್, ಅದು ಅಷ್ಟು ಪಾಯಿಂಟ್ಸ್ ಗಳು ಕರೆಕ್ಟ್ ಆಗಿ ನಿಮಗೆ ತಲೆಯಲ್ಲಿ ಅದು ಫಿಕ್ಸ್ ಆದ್ರೆ ನೆಕ್ಸ್ಟ್ ನಿಮ್ಗೆ NTSC ಗೆ ಸಂಬಂಧಿಸಿ ಯಾವ ಕ್ವಶನ್ ಬಂದ್ರು ಸಹ ಬರಿಬಹುದು. 10th ಫೈನಲ್ ಎಕ್ಸಾಮಿಗೆ ಯಾವ ಕ್ವಶನ್ ಕೇಳಿದ್ರು ಸಹ ಅದನ್ನು ಆರಾಮ್ಸೆ ನಿಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಆಯ್ತಾ? ನಿಮಗೆ ಆ ಪಾಯಿಂಟ್ಸ್ ಅನ್ನ 10th ಫೈನಲ್ ಎಕ್ಸಾಮಿಗೆ ಸಹ ಬರೆಯುವ ರೀತಿಯಲ್ಲೇ ನಾನು ಪಾಯಿಂಟ್ಸ್ ಮಾಡಿ ಕಳಿಸ್ತೇನೆ. ಆಗ್ಬೋದಾ? ಓಕೆ, ಇದಿಷ್ಟು ಇವತ್ತಿನ ಕ್ಲಾಸಿಗೆ ಸಂಬಂಧಿಸಿ. ಸಾರಿ, ಮಿಡ್ಲಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಕ್ಲಾಸ್ ಇದ್ದು. ಓಕೆ, ಥ್ಯಾಂಕ್ ಯು.